ಇದು ನೋಡಿ ನಾನು ಎತ್ಕೊಂಡು ಗೌರ್ಮೆಂಟ್ ಆಫೀಸರ್ ಒಳಗೆ ಡ್ರೈವರ್ ಬೇರೆ ಅವರಿದ್ರು ಒಳ್ಳೆ ಆಂಟಿ ಅದೇ ನಾನು ಈ ಆನೆ ಸರ್ಕಲ್ಗೆ ಏನಂತ ಹೆಸರಿಟ್ಟಿದ್ದಾರೆ ಹೇಳಿ ಹೇಳ್ತಿದ್ದಾರೆ ಎಷ್ಟು ಏನು ಕೊಡ್ತಿರೋದು ನಾನು ಅಂತ ಅದು ಒಂದು ಸಿಸ್ಟಮ್ ಬಸ್ ಹೋಗೋದು. ಸೊ ಗಾಯ್ಸ್, ಇಫ್ ಯು ಆರ್ ಫಾಲೋವಿಂಗ್ ಮೈ ಚಾನಲ್, ನಾನು ಲಾಸ್ಟ್ ಮೋಟೋಲಾಗ್ನ ಇಲ್ಲಿಗೆ ಬಿಟ್ಟಿದ್ದೆ. ಸೊ ವೆಲ್ಕಮ್ ಟು ಮೈ ಚಾನಲ್, ಅನದರ್ ಡೇ ಅನದರ್ ಲಾಗ್. ಸೊ ಎದುರುಗಡೆ ದೇವಸ್ಥಾನ, ಬೆಸ್ಟ್ ಸ್ಟಾರ್ಟ್ ಆಫ್ ದಿ ಲಾಗ್. ಥ್ಯಾಂಕ್ ಯು ದೇವ್ರೆ. ಆ್ಯಂಡ್ ಸಿಗ್ನಲ್ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಸಿಗ್ನಲ್ ಬಿದ್ದಿದೆ ನೋಡ್ಬೋದು ನೀವು, ರೆಡ್ ಇದೆ. ಸೊ ಗ್ರೀನ್ ಆಗೋ ತನಕ ಕಾಯಬೇಕು, ಬೇಸಿಕ್ ಇದು. ಬಟ್ ಏನು ಅಂದರೆ ಎಲ್ಲೋ ಆದ ತಕ್ಷಣ ಎಲ್ಲ ರೊಚ್ಚಿಗೆ ಹೇಳ್ತಾರೆ, ಪಾಮ್ ಪಾಮ್ ಪೀಮ್ ಪೀಮ್, ಬೇಗ ಹೋಗಿ ಹಂಗೆ ಹಿಂಗೆ ಅಂತ. ಅದರಲ್ಲಿ ಯಾವುದೋ ಗೌರ್ಮೆಂಟ್ ಆಫೀಸರ್ ಗಾಡಿ ಇದು. ನಾನು ಒಂದು ಸಲ ಇದೇ ಥರ ಗೌರ್ಮೆಂಟ್ ಆಫೀಸರ್ ಗಾಡೀಲಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತಿಗೂ ಈ ಥರ ಗಾಡಿ ಓಡಿಸ್ಕೊಂಡಿದ್ದೀನಿ. ಬಟ್ ಐ ಆಮ್ ಹ್ಯಾಪಿ. ನೋಡಿ ಒಳಗಡೆ ಗತ್ತು ನೋಡಿ, ಗೌರ್ಮೆಂಟ್ ಆಫೀಸರು, ಅದು ಒಳಗಡೆ ಡ್ರೈವರ್ ಬೇರೆ, ಈ ಕಡೆ ಇರೋದು ಆಫೀಸರು ಲೆಫ್ಟ್ ಸೈಡಲ್ಲಿರೋದು. ಆ ಗತ್ತೆ ಬೇರೆ, ಬೊಲೆರೋ ಗಾಡೀಲಿ ಕೂರೋದು. ನೀವು ಆಡಿ ಕಾರ್ ತೊಗೊಳ್ಳೋದು ಬೇರೆ, ಆಡಿ BMW ತೊಗೊಳ್ಳೋದು ಒಂದು ಕಡೆ, ಈ ಥರ ಹಿಂದ್ಗಡೆ ಕರ್ನಾಟಕ ಸರ್ಕಾರ ಅಂತ ಬರೆದಿರೋ ಗಾಡಿ ಕೂರೋದು ಬೇರೆ. ಆ ಗತ್ತೆ ಬೇರೆ, ಅದು ಅದೊಂದು ಪ್ರೈಡ್, ಅದು ಎಲ್ಲರಿಗೂ ಸಿಗೋಲ್ಲ. ಸೊ ಇದು ಫಾರೆಸ್ಟ್ ಅವ್ರದ್ದು, ಫಾರೆಸ್ಟ್ ಹಿಂದ್ಗಡೆ ಬರೆದಿದೆಯಲ್ಲ. ಸೊ ಮೇ ಬಿ ಸಮ್ ಫಾರೆಸ್ಟ್ ಅಫಿಷಿಯಲು, ಗೆಜೆಟೆಡ್ ಆಫೀಸರೇ ಇರ್ತಾರೆ. ಸೊ ನೋಡಿ, ಕ್ಲಾಸ್ 1 ಆಫೀಸರ್ ಆದರೆ ಈ ಥರ ಗತ್ತಲ್ಲಿ ಇರ್ಬೋದು. ನಾನು ಒಂದ್ಸಲ ಕನ್ಸ್ಕೊಂಡಿದ್ದೆ. ಸೊ ಆರೆಂಜ್ ಗ್ರೀನ್, ಲೆಟ್ಸ್ ಗೋ. ಝೊಮ್ಯಾಟೋಣ. ಎಸ್, ಈ ರೋಡಲ್ಲೇ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಂದು ಲಾಸ್ಟ್ ಮೋಟೋಲಾಗಲ್ಲಿ ಕಮೆಂಟ್ ಬಂದಿತ್ತು, ಗೋಪಾಳ ಬನ್ನಿ ಅಂತ. ಸೊ ಯಾರ್ಯಾರಿಗೆ ಗೊತ್ತಿದೆಯೋ, ಇದು ಗೋಪಾಳ ರೋಡು. ಇನ್ನೊಂದೇನು ಅಂದರೆ, ವಿಶಾಲ್ ಮಾರ್ಟ್ ಇಲ್ಲೇ ಬರೋದು ಶಿವಮೊಗ್ಗದ್ದು. ನೋಡಿ ಇಲ್ಲೇ ಇದೆ ವಿಶಾಲ್ ಮಾರ್ಟ್. ಆ್ಯಕ್ಚುಲಿ ನಾನು ಶಿವಮೊಗ್ಗದ ವಿಶಾಲ್ ಮಾರ್ಟ್ಗೆ ಅಷ್ಟೋಗಿಲ್ಲ, ಬಟ್ ಬೆಂಗಳೂರು ವಿಶಾಲ್ ಮಾರ್ಟ್ಗೆ ಬೇಜಾನ್ ಹೋಗಿದ್ದೀನಿ. ನನಗೆ ಆ್ಯಕ್ಚುಲಿ ವಿಶಾಲ್ ಮಾರ್ಟ್ ಇಷ್ಟ. ವಿಶಾಲ್ ಮಾರ್ಟಲ್ಲಿರೋ ಬಟ್ಟೆ ಕಲೆಕ್ಷನ್ದು ಇಷ್ಟ. ಅಂದರೆ ದುಡ್ಡು ನೋಡಿ ಒಬ್ರೇನೋ ಕಮ್ಮಿ ದುಡ್ಡು ಚೆನ್ನಾಗಿರಲ್ಲ ಅನ್ಕೋತಾರೆ. ಬಟ್ ನೀವು ಸೆಲೆಕ್ಟ್ ಮಾಡಿದ್ರೆ ಅಲ್ಲೂ ಕೂಡ ಚೆನ್ನಾಗಿರೋ ಬಟ್ಟೆ ಇದ್ದಾವೆ. ಯಾರ್ಯಾರು ವಿಶಾಲ್ ಮಾರ್ಟ್ಗೆ ಹೋಗಿ ಸೆಲೆಕ್ಟ್ ಮಾಡಿ ಆಯ್ದು ತೊಗೊಂಡಿರ್ತೀರೋ ಅವರಿಗಷ್ಟೇ ಗೊತ್ತಿರುತ್ತೆ. ವಿಶಾಲ್ ಮಾರ್ಟ್ ಬಟ್ಟೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬೇರೆ ಲೈಕ್ ಅದು ಇದು ದಿನಸಿ ಇದು ಏನದು ಅದು ವಸ್ತು ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ಬಟ್ಟೆ ಓಕೆ. ನಾನು ಬಟ್ಟೆ ಶಾಪಿಂಗ್ ಮಾಡ್ಕೊಳ್ತೀನಲ್ಲ ಅವಾಗ ಟಿ ಶರ್ಟ್ನ ಮನೇಲಿ ಹಾಕ್ಕೊಳ್ಳೋಕ್ಕೆ ಅಥವಾ ಡೈಲಿ ಯೂಸ್ಗೆ ಅಂತ. ಸೊ ನೋಡ್ಬೋದು ಗೋಪಾಳ ಮುಂಚೆ ಇಲ್ಲೆಲ್ಲ ಕ್ರಿಕೆಟಾಗಿ ಬಂದಾಗ ಇದೆಲ್ಲ ಖಾಲಿ ರೋಡು. ಓಕೆನಾ? ಇವಾಗ ಓಕೆನಾ, ಅವರಿಬ್ರು ಗಂಡ ಹೆಂಡ್ತಿ ಓಕೆನಾ. ಬಟ್ ಇವಾಗ ನೋಡಿ ಹೆಂಗೆ ಬೆಳೆದಿದೆ ಅಂತ. ಇಲ್ಲೇ ದೇವರೇ. ಸೊ ದೊಡ್ಡ ಹೋಟ್ಲಾಗಿದ್ದಾವೆ, ಲೆಫ್ಟು ರೈಟು ಎಲ್ಲ. ಕೈಲಾಶ್ ಪರ್ವತ ಇಲ್ಲೇ ಆಗಿರೋದು ನೋಡಿ. ಶಿವಮೊಗ್ಗದಲ್ಲಿ ಕೈಲಾಶ್ ಪರ್ವತ ಬಂದಿದೆ ಅಂದ್ರಲ್ಲ, ಅಲ್ಲೇ ಇರೋದು ಕೈಲಾಶ್ ಪರ್ವತ. ಆ್ಯಂಡ್ ಇಲ್ಲೊಂದು ದೊಡ್ಡ ಬಿದಾತ್ರಿ ಬಂದಿದೆ ಲೆಫ್ಟ್ಗೆ. ಸೊ ನಾನು ಇಲ್ಲಿ ಲೆಫ್ಟ್ಗೆ ಹೋಗ್ಲಾ ರೈಟ್ಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ರೈಟ್ಗೆ ಹೋದರೆ ರಾಮಕೃಷ್ಣ ಸ್ಕೂಲು. ಅವಾಗ ರಾಮಕೃಷ್ಣ ಸ್ಕೂಲ್ ಹೆವಿ ಫೇಮಸ್ಸು, ನಾವೆಲ್ಲ 90s ಕಿಡ್ಸ್ಗೆ ಗೊತ್ತು. ಇವಾಗ ಎಲ್ಲ ಕಡೆ ದೊಡ್ಡ ಸ್ಕೂಲ್ ಆಗಿಬಿಟ್ಟಿದ್ದಾವೆ. ಅವಾಗೆಲ್ಲ ಎಲ್ಲೋ ಒಂದೊಂದು ಕಡೆ ದೊಡ್ಡ ಸ್ಕೂಲು. ಸೊ ರಾಮಕೃಷ್ಣ ಅದೊಂದು. ಹಿಂಗೆ ಸ್ಟ್ರೈಟ್ ಹೋದ್ರೆ ರಾಮಕೃಷ್ಣ ಸ್ಕೂಲ್ ಬರೋದು. ಇನ್ನೊಂದೇನೆಂದರೆ ಇಲ್ಲೊಂದು ಸರ್ಕಲ್ ಇದೆ. ಈ ಸರ್ಕಲ್ ಹೆಸರು ಏನು ಅಂತ ಕಮೆಂಟ್ ಮಾಡಬೇಕು. ಇಲ್ಲೆರಡು ಆನೆ ಇದ್ದಾವೆ. ಆ ಆನೆಗಳ ಸರ್ಕಲ್ಗೆ ಶಿವಮೊಗ್ಗದಲ್ಲಿ ಏನಂತ ಹೆಸರಿಡ್ತಾರೆ ಅಂತ ನೋಡಿ. ಇಲ್ಲಿ ಯಾರ್ಯಾರು ಮನೆ ಬರುತ್ತೆ ಗೋಪಾಳ ಸೈಡು, ಎರಡು ಆನೆ. ಈ ಆನೆ ಸರ್ಕಲ್ಗೆ ಏನಂತ ಹೆಸರಿಟ್ಟಿದ್ದಾರೆ ಹೇಳಿ, ಗೊತ್ತಿರೋರು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನಂಗೆ ಇದೊಂಥರ ಮಜಾ ಬರ್ತಾಯಿದೆ ಶಿವಮೊಗ್ಗ ಸುತ್ತೋದು. ಲೈಕ್ ತುಂಬ ಜನ ಏನಂದರೆ ಶಿವಮೊಗ್ಗದವರು ನನ್ನ ಅಪ್ರೋಚ್ ಅಂದರೆ ಫಾಲೋ ಮಾಡ್ತಾಯಿದ್ದಾರೆ ನಾನು ಈ ಥರ ಮೋಟೋಲಾಗ್ ಮಾಡೋದ್ರಿಂದ. ಆ್ಯಂಡ್ ಒನ್ ಡೇ ನಾನು ಬೇರೆ ಕಡೆ ದೇವಸ್ಥಾನ ಅದು ಇದು ಹೋಗ್ತಾಯಿದ್ದೀನಿ ಕಂಟೆಂಟ್ಗೆ ಅಂತ. ಇನ್ನು ಅನದರ್ ಡೇ ಗ್ಯಾಪಲ್ಲಿ ಈ ಥರ ಶಿವಮೊಗ್ಗ ಸುತ್ತಾ ಇದ್ದೀನಿ. ಆ್ಯಂಡ್ ಇದು ಗೋಪಾಳ ಬಸ್ ಸ್ಟ್ಯಾಂಡು. ಇದಕ್ಕೆ ಈ ಬಸ್ ಸ್ಟ್ಯಾಂಡ್ಗೆ ಏನಂತಾರೆ ಅಂತ ಹೇಳಿ. ಶಿವಮೊಗ್ಗದಲ್ಲಿ ಗೋಪಾಳದಲ್ಲಿರೋರಿಗೆ ಗೊತ್ತು. ಗೋಪಾಳ ಬಸ್ ಸ್ಟ್ಯಾಂಡ್ ಇದು ಮೇನ್ ಬಸ್ ಸ್ಟ್ಯಾಂಡು. ಇಲ್ಲೇ ಬೇಜಾನ್ ಬಸ್ಗಳು ನಿಲ್ತವೆ. ಚಿಕ್ಕವರಿದ್ದಾಗೆಲ್ಲ ಅಂಜಲಿ ಬಸ್ ಅಂತ ಗೊತ್ತಿತ್ತು ನಂಗೆ ಗೋಪಾಳ ಹೋಗುತ್ತೆ ಅಂತ, ಬೇರೆ ಗೊತ್ತಿಲ್ಲ. ಸೊ ಗೋಪಾಳ, ಇದೆಲ್ಲ ಗೋಪಾಳನೇ ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ ನನಗೆ. ಬಟ್ ಬೇಡ, ವೀಕ್ ಡೇ ಡಿಸ್ಟರ್ಬ್ ಮಾಡೋದು ಬೇಡ. ಗೋಪಾಳ ಮೇನ್ ರೋಡ್ ಇದು, ಓಕೆನಾ?
ಸೊ ನಾನು ಈ ಕಡೆ ಲೆಫ್ಟ್ಗೆ ಹೋದರೆ ಬೆಳಗಟ್ಟ ಅಂದರೆ ಅಣ್ಣನಗರ ಅದು ಬರುತ್ತೆ, ಮತ್ತು ಈ ಕಡೆ ವಾಪಸ್ ಹೋದರೆ ಮತ್ತೆ ಗೋಪಾಳನೇ. ಸೊ ನಾನು ಬೆಳಗಟ್ಟ ಹೋಗ್ಲಾ ಅಥವಾ ಮತ್ತೆ ಇನ್ನೊಂದು ರೌಂಡ್ ಹೊಡಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೊಂದು ರೌಂಡ್ ಹೊಡೆದ್ಬಿಡೋಣ. ಗೋಪಾಳ ಅಂತ ಒಂದು ರೌಂಡ್ ಹೊಡೆದ್ರೆ ಸಾಕಾಗಲ್ಲ. ನೋಡಿ ಗಾಯ್ಸ್, ಇನ್ನೊಂದೇನೆಂದರೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದನ್ನ ನಂದು ಯಾವುದದು ನಾನು ಉದ್ದಾಂಜನೆ ಹೋಗಿರೋ ಲಾಗಲ್ಲಿ ಹೇಳಿದ್ದೀನಿ ಲಾಸ್ಟಲ್ಲಿ, ಔಟ್ರೋದಲ್ಲಿ. ಬಟ್ ಅದು ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ಅಂತಲೇ ಮತ್ತೊಂದು ಸಲ ಹೇಳಬೇಕು ಅಂತ ಈ ಮೋಟೋ ಲಾಗಲ್ಲಿ ಅನ್ಕೋತಾ ಇದ್ದೀನಿ. ಸೊ ಕೊನೆವರೆಗೂ ನೋಡಿ, ನಾನೇನೋ ಹೇಳೋನಿದ್ದೀನಿ. ನಿಮಗೆ ಆ ಮಾತು ಇಷ್ಟ ಆದರೆ ಅಲ್ಲ, ನಿಮ್ಗೇನು ಅನಿಸುತ್ತೆ ಆ ಮಾತಿನ ಬಗ್ಗೆ ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಯಾರ್ಯಾರು ಈ ಲಾಗ್ನ ಈ ಮೋಟೋ ನೋಡಿ, ಇನ್ನೊಂದು ಸಲ ನೋಡಿ, ಗೋಪಾಳ ಬಸ್ ಸ್ಟ್ಯಾಂಡ್, ಇದು ಮೇನ್ ಬಸ್ ಸ್ಟ್ಯಾಂಡ್. ಸೊ ಇನ್ನೊಂದೇನು ಅಂದರೆ, ಯಾರ್ಯಾರು ನಂದು ಈಗ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀರಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ತಾ ಇದ್ದೀರಲ್ಲ, ಅವರು ಪ್ಲೀಸ್ ನನ್ನ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಲಿಂಕು ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲೇ ಇದೆ. ಇಲ್ಲಾಂದರೆ ಸ್ಟೋರೀಸ್ ಬೈ ವಿ ಸಿ ಇದೆಲ್ಲ, ಅದ್ರ ಕೆಳಗಡೆ ವಿಕ್ಕಿ ಕುಂದನ್ ಅಂತ ಇರೋದು. ವಿಕ್ಕಿ ಕುಂದನ್ ನಂದು ಯೂಟ್ಯೂಬ್ ನೇಮು, ಸ್ಟೋರೀಸ್ ಬೈ ವಿ ಸಿ ಅಂತ ಇನ್ಸ್ಟಾಗ್ರಾಮು. ಬಟ್ ವಿಕ್ಕಿ ಕುಂದನ್ ಅಂತ ಹೊಡೆದ್ರೆ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಸ್ಟೋರೀಸ್ ಬೈ ವಿ ಸಿ ಫಸ್ಟಿಗೆ. ಸೊ ಮತ್ತೊಂದು ಸಲ ಆನೆಗಳ ಸರ್ಕಲ್ ಒಂಥರ ಚೆನ್ನಾಗಿದೆ, ಇದು ಆನೆ ಸರ್ಕಲ್ಲು. ಈ ಸರ್ಕಲ್ ನೇಮ್ ಏನು ಅಂತ ಹೇಳಿ, ಗೊತ್ತಿರೋರು ಇಲ್ಲಿ ಮನೆ ಇರೋರು. ಸೊ ಸುಮ್ಮನೆ ಹೋಗ್ತಾ ಇದ್ದೀನಿ ನಾನು. ಈವ್ನಿಂಗ್ ಟೈಮಲ್ಲಿ ಈ ಥರ ಮಾತಾಡ್ಕೊಂಡು ಗಾಡಿ ಹೊಡೆಯೋದೇ ಒಂಥರ ಮಜಾ. ಆ್ಯಂಡ್ ಏನು ಈ ಕಡೆ ಮತ್ತೆ 500 ಗೇಟು ಸಾಗರ, ಇದು ನಾನು ಬಂದಿದ್ದು ರೋಡ್. ಈಗ ಈ ಕಡೆ ಹೋಗೋಣ, ಸ್ಟ್ರೈಟ್ ಹೋಗೋಣ. ಬೆಳಗಟ್ಟ ಕಡೆ ಹೋಗ್ಬೋದಿತ್ತು, ಬಟ್ ಈ ಕಡೆ ಬಂದ್ಬಿಟ್ಟೆ. ನೋಡೋಣ, ಚಾನ್ಸ್ ಸಿಕ್ಕರೆ ಅಲ್ಲೊಂದು ರೂಟ್ ಇದೆ ಒಳಗಿಂದ, ಅಲ್ಲಿಂದ ಹೋಗೋಣ ಬೇಕಾರೆ. ಸೊ ನಾನು ಏನು ಟ್ರೈ ಮಾಡ್ತಾ ಇದ್ದೀನಿ, ಏನು ಕಂಟೆಂಟ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಹೇಳಿದ್ನಲ್ಲ ವಿದ್ಯಾರ್ಥಿ ಭವನ್ ಇಲ್ಲೊಂದಿದೆ ಅಂತ ನೋಡೋದು ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ ಪುಡಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ, ನಾನು ತಿಂದಿದ್ದೀನಿ. ಬೇರೆಯವರು ಏನಾದ್ರು ಇಲ್ಲಿ ತಿಂದು ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಸೊ ಏನಕ್ಕೆ ವಾಟ್ ಕಂಟೆಂಟ್ ಐ ಆಮ್ ಮೇಕಿಂಗ್ ಅಂತ ನೀವು ಕೇಳಿದ್ರೆ, ಶಿವಮೊಗ್ಗ ತೋರಿಸ್ತಾ ಇದ್ದೀನಿ ಅಷ್ಟೇ ಸದ್ಯಕ್ಕೆ ಬ್ರೀಫ್ಲಿ. ನನ್ನ ಶಾರ್ಟ್ ಟರ್ಮ್ ಗೋಲು ಅನ್ನಂದರೆ ಶಿವಮೊಗ್ಗ ಸುಮ್ಮನೆ ಸುತ್ತೋದು ಮಾತಾಡಿಕೊಂಡು. ಸೊ ಅದರಿಂದ ನನಗೇನು ಸಿಗ್ತಾ ಇದೆ ಗೊತ್ತಿಲ್ಲ, ನಿಮಗೇನು ಸಿಗ್ತಾ ಇದೆ ಅಂತ ನೀವೇ ಕಮೆಂಟ್ ಮಾಡಬೇಕು. ಬಟ್ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ನನಗೆ ಏನಂತಾರದು ರೀಚ್ ಆಗ್ತಾ ಇದೆ. ಬಟ್ ಯೂಟ್ಯೂಬಲ್ಲಿ ಏನು ರೀಚ್ ಆಗ್ತಾ ಇಲ್ಲ. ಯೂಟ್ಯೂಬಲ್ಲಿ ಏನು 200-300 ವ್ಯೂಸ್ ಹೋದರೆ ಇದಾಗುತ್ತೆ. ನಿನ್ನೆ 2 ದಿನ ಅಂತೂ ಯೂಟ್ಯೂಬಲ್ಲಿ ನಂದು ಏನೇನು ವ್ಯೂಸ್ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಇಂಪ್ರೆಷನ್ಸು ಇಲ್ಲ. ಸೊ ಮೇ ಬಿ ಐ ಆಮ್ ಪೋಸ್ಟಿಂಗ್ ಎಟ್ ರಾಂಗ್ ಟೈಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ನಾನು. ಸೊ ಅದನ್ನು ಕಮ್ಮಿ ಮಾಡ್ಕೋಬೇಕು ನಾನೀಗ. ಹೆಂಗೆ ಕಮ್ಮಿ ಮಾಡ್ಕೋಬೇಕು ಅಂದರೆ, ನಾನು ಒಂದು ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕು, ಇಲ್ಲ ಸಂಜೆ ಅಪ್ಲೋಡ್ ಮಾಡಬೇಕು. ನಾನು ಎಲ್ಲಾದರೂ ಹೋಗಿ ಬಂದು ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಷ್ಟೊತ್ತಿಗೆ ನೈಟ್ ಆಗಿಬಿಡ್ತೈತೆ. ಸೊ ನೈಟ್ ಆಗಿದ್ದಕ್ಕೇನೋ ಗೊತ್ತಿಲ್ಲ, ಅಥವಾ ತಮ್ಮನೇಲಿ ಮಿಸ್ ಹೊಡಿತಾ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಇಫ್ ಯು ಆರ್ ಫಾಲೋಯಿಂಗ್ ಮೀ, ಇಫ್ ಯು ಆರ್ ಸಬ್ಸ್ಕ್ರೈಬಿಂಗ್ ಮೀ, ನೀವು ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಚೆಕ್ ಮಾಡಿ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಅದು ನನಗೆ ಹೆಲ್ಪ್ಫುಲ್ ಆಗುತ್ತೆ ರಿವ್ಯೂ. ಆ್ಯಂಡ್ ಇನ್ನೊಂದೇನು ಅಂದರೆ ಅದೇ, ನಾನು ಹೆಂಗಾದ್ರೂ ಮಾಡಿ ಬೆಳಗ್ಗೆ ಶಿಫ್ಟ್ ಆಗಬೇಕು ಪೋಸ್ಟ್ ಮಾಡೋದನ್ನ. ಡೈಲಿ ಬೆಳಗ್ಗೆ 8:15 9 ಗಂಟೆ ಒಳಗೆ ಪೋಸ್ಟ್ ಮಾಡಿದ್ರೆ ಅದೊಂಥರ ಪೀಕ್ ಅವರು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಬಂದ್ವಿ ಆಲ್ಕೊಳ ಸರ್ಕಲ್ ಹತ್ರ. ಆಲ್ಕೊಳ ಸರ್ಕಲ್ ಅಲ್ಲ, ಇದು ಆಲ್ಕೊಳ ಸರ್ಕಲ್ ಮುಂದೆ ಸರ್ಕ್ಯೂಟ್ ಹೌಸ್ ರೈಟ್ಗೆ ನುಸಿತೀನಿ. ನುಸ್ಕೊಂಡು ಹೋಗು. ಲೆಫ್ಟಿಗೆ ಹೋದ್ರೆ ರೈಟ್ಗೆ ಹೋಗೋಣ. ಲೆಫ್ಟ್ಗೆ ಹೋದರೆ ಸರ್ಕ್ಯೂಟ್ ಹೌದು, ರೈಟ್ಗೆ ಹೋದರೆ ನಾನು ಬಂದಿದ್ದು ಆಲ್ಕೊಳ ಸರ್ಕಲ್ಲು. ಸೊ ಲೆಫ್ಟಿಗೆ ಹೋಗೋಣ. ಲೆಫ್ಟ್ಗೆ ಹೋಗಿ ಏನಕ್ಕೆ ಲೆಫ್ಟ್ಗೆ ಹೋಗ್ತೀನಿ ಅಂದರೆ ಹೇಳ್ತಿದ್ದೀರಿ ಲೆಫ್ಟಿಗೆ ಏನಕ್ಕೆ ಹೋಗ್ತಿರೋದು ನಾನು ಅಂತ. ಅದು ಒಂದು ಟ್ವಿಸ್ಟ್ ಇದೆ ಲೆಫ್ಟ್ಗೆ ಹೋಗೋದು.